ನಾನು ಏನೇ ತಪ್ಪು ಮಾಡಿದ್ರು ಈ ವಿಡಿಯೋದಲ್ಲಿ ಮಾತಾಡೋದ್ರಲ್ಲಾಗಿರ್ಬೋದು, ವಿಡಿಯೋ ಕ್ಯಾಮ್ರಾ ಹಿಡ್ಕೊಳೋದ್ರಲ್ಲಾಗಿರ್ಬೋದು, ಏನೇ ತಪ್ಪಿದ್ರು ಈ ವಿಡಿಯೋದಲ್ಲಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಮತ್ತು ನನ್ನ ಇನ್ಸ್ಟಾಗ್ರಾಮ್ ಇದೆ, ಇನ್ಸ್ಟಾಗ್ರಾಮ್ ಅಕೌಂಟ್ನು ಫಾಲೋ ಮಾಡಿ. ಅದು ಸೇಮ್ ಸಂಜು ಕನ್ನಡಿಗ ಅಂತಂದೇ ಇದೆ, ಅದನ್ನು ಅದನ್ನು ಫಾಲೋ ಮಾಡಿ. ಸರಿ, ಇನ್ನೊಂದು 2 days ಬಿಟ್ಟು ಸ್ವಲ್ಪ ಜಾಸ್ತಿ ಅಮೌಂಟ್ ಇಟ್ಬಿಟ್ಟು ಗಿವ್ ಅವೇನ ಕೊಡೋಣ ಅಂತಿದ್ದೀನಿ. ಇವಾಗ ಆ ಕಾಂಪೌಂಡ್ ದಾಟ್ ಹೋದರೆ ನಂಗೆ ಕಣ್ಣೀರು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಗೈಸ್. ಅದು ನಾನು ಹುಡುಗರನ್ನ ಹುಡುಕ್ತಿದ್ದೀನಿ ರೀಲ್ಸ್ ಮಾಡೋಕ್ಕೆ, ಯಾರಾದರೂ ಇದ್ದರೆ ಬನ್ನಿ. ಈ ಗಿವ್ ಅವೇಲಿ 200 rupees ಕೊಟ್ಟಿರೋದು ನನಗೆ ಯಾಕೋ ನನಗೆ ಒಂಥರ ಅನ್ನಿಸ್ತು ಫಸ್ಟ್ ಕೊಡುವಾಗ. ನಾನು ಮೊದಲು ಒಂದು 4 years ಹಿಂದ್ಗಡೆ ಮೊದಲು ಸ್ಟಾರ್ಟ್ ಮಾಡಿದ್ದೆ ನಾನು ರೀಲ್ಸ್ ಮಾಡೋಕ್ಕೆ. ಅವಾಗ ತುಂಬ ರೆಸ್ಪಾನ್ಸ್ ಬರ್ತಿತ್ತು, ಚೆನ್ನಾಗಿ ಬರ್ತೈತೆ, ಹೀಗೆ ಮಾಡು ಅಂತ. ಬಟ್ ಇನ್ನೊಂದು ಸರಿ ಗಿವ್ ಅವೇನ ನಾನು ಹೇಳ್ತೀನಿ ಯಾವುದು ಅಂತ. ಸ್ವಲ್ಪ ಅಮೌಂಟ್ ಜಾಸ್ತಿನೇ ಇಡ್ತೀನಿ. ಗಿವ್ ಅವೇ ನೋಡೋಣ, ಇನ್ನೊಂದು 2-3 daysಲ್ಲಿ ನಾನು ನಿಮ್ಗೆ ತಿಳಿಸ್ತೀನಿ. ಇಲ್ಲ ನಿಮ್ಗೆ ಯಾರೂ ಸಪೋರ್ಟ್ ಕೊಡಲಿಲ್ಲ ಅಂದರೆ ಇದು ನಂಗೆ ತುಂಬ ಹೆಲ್ಪ್ ಆಗುತ್ತೆ. ನೋಡಿ ಗೈಸ್, ಇಟ್ಟಿದ್ದೀನಿ, ಈ ಥರ ಸ್ಟ್ಯಾಂಡಲ್ಲಿ ನಿಲ್ಸ್ಕೋಬೋದು ಇದನ್ನು. ಗೈಸ್ ವ್ಯೂಸ್ ಹೋಗ್ತಿದೆ, ಲೈಕ್ ಬರ್ತಿದೆ, ಲೈಕ್ ಮಾಡಿ ಗೈಸ್, ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಆಫ್ ಆಯ್ತು ನೋಡಿ ಗೈಸ್, ಇಷ್ಟೇ. ಅದು ಬ್ಲೂಟೂತ್ ಆನ್ ಮಾಡಿದಾಗ ನಿಮ್ಮ ಫೋನಲ್ಲಿ ಸೆಲ್ಫಿ ಅಂತ ಬರುತ್ತೆ, ಅದನ್ನ ಕನೆಕ್ಟ್ ಮಾಡ್ಕೊಂಡು ಗಿವ್ ಅವೇ ಕೊಟ್ಟಿದ್ದೆ. ಗಿವ್ ಅವೇಲಿ ಯಾರು ಏನು ರೆಸ್ಪಾನ್ಸೇ ಮಾಡ್ತಿಲ್ಲ ಕ್ಲೀನಾಗಿ, ಹಾಗಾಗಿ ಆ ಗಿವ್ ಅವೇನ ಡ್ರಾಪ್ ಮಾಡ್ತಿದ್ದೀನಿ. ನಮಸ್ಕಾರ ಗೈಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊತೀನಿ. ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡೋಣ ಬನ್ನಿ. ನೆನ್ನೆ ಎಲ್ಲ ವೀಡಿಯೋ ಅಪ್ಲೋಡ್ ಮಾಡೋಕ್ಕಾಗಿಲ್ಲ. ಏನಕ್ಕೆ ಅಂತಂದರೆ ನನ್ನ ಕಣ್ಣು ಸ್ವಲ್ಪ ಪ್ರಾಬ್ಲಮ್ ಇತ್ತು. ಮೊನ್ನೆ ಹೊರಗಡೆ ಹೋದಾಗ ಸ್ವಲ್ಪ ಗರಿ ಏನೋ ತಾಕಿ ಒಳಗಡೆ ಸ್ವಲ್ಪ ಗಾಯ ಆಗಿಬಿಟ್ಟು ಅದು ನೆನ್ನೆ ಹಾಸ್ಪಿಟ್ಲ್ಗೆ ಹೋಗಿದ್ದೆ. ಇವಾಗ ಸ್ವಲ್ಪ ಹುಷಾರಾಗಿದ್ದೀನಿ. ಹಾಸ್ಪಿಟ್ಲ್ಗೆ ಹೋದಾಗ ಇಲ್ಲೊಂದು ಡ್ರಾಪ್ ಇತ್ತು, ಅದೊಂದು ಡ್ರಾಪ್ ಕೊಟ್ಟಿದ್ದಾರೆ, ಇದೊಂದು ಡ್ರಾಪ್ ಕೊಟ್ಟಿದ್ದಾರೆ, ಮತ್ತು ಇದೊಂದು ಟ್ಯಾಬ್ಲೆಟ್ ಕೊಟ್ಟಿದ್ದಾರೆ. ಇವಾಗ ಇದರಲ್ಲಿ 3 ತಿಂದಿದ್ದೀನಿ. ಆಮೇಲೆ ಇದು ಡೈಲಿ ಒಂದೊಂದು ಡ್ರಾಪ್ ಬಿಟ್ಕೋಬೇಕಂತೆ, ಹಾಕೋತಿದ್ದೀನಿ. ಇವಾಗ ಸ್ವಲ್ಪ ಅಡ್ಡಿ ಇಲ್ಲ, ಬಟ್ ಇವಾಗ ಹೊರಗಡೆ ಏನಾದರೂ ಬಿಸಿಲಿಗೆ ಹೋದಾಗ ಒತ್ತುತ್ತೆ ಫ್ರೆಂಡ್ಸ್. ಅದಕ್ಕೋಸ್ಕರ ನಾನು ಹೊರಗಡೆ ಹೋಗಿ ವೀಡಿಯೋ ಮಾಡೋಕ್ಕಾಗ್ತಿಲ್ಲ. ನೆಕ್ಸ್ಟು ರೀಲ್ಸ್ ಮಾಡಬೇಕು. ಇವತ್ತು ಒಂದು ರೀಲ್ಸ್ ಅಪ್ಲೋಡ್ ಮಾಡಿಲ್ಲ, ಆಲ್ಮೋಸ್ಟ್ 2 days ಆಯ್ತು. ಇವತ್ತು ರೀಲ್ಸ್ ಶೂಟ್ ಮಾಡ್ತೀವಿ. ರೀಲ್ಸ್ ಶೂಟ್ ಮಾಡುವಾಗ ನಾನು ನಿಮ್ಗೆ ಸಿಗ್ತೀನಿ. ಹಾಗೆ ಇನ್ನೊಂದು, ನನ್ನ ಫ್ರೆಂಡ್ ಒಬ್ಬ ಇದು ಕೊಟ್ಟೋಗಿದ್ದಾನೆ, ಇದು ಸೆಲ್ಫಿ ಸ್ಟಿಕ್. ಅದು ಸೆಲ್ಫಿ ಸ್ಟಿಕ್ ಥರನೇ, ಮತ್ತು ಅದು ಸ್ಟ್ಯಾಂಡ್ ಥರನೂ ಇದೆ. ಅದು ಒಂದು ತೋರಿಸ್ತೀನಿ ನಿಮಗೆ ಹಿಂಗೆ ಅಂತ. ಈ ಥರ ಇದೆ ನೋಡಿ ಫ್ರೆಂಡ್ಸ್, ಅಂತ ಕೊಟ್ಟೋಗಿದ್ದಾನೆ. ತುಂಬ ಥ್ಯಾಂಕ್ಸ್ ಕೊಟ್ಟಿದ್ದಕ್ಕೆ. ನೋಡ್ತೀನಿ ಫ್ರೆಂಡ್ಸ್, ಇವಾಗ ತೋರಿಸ್ತೀನಿ ನೋಡಿ. ರಕ್ಷಿತಾ ಬಾಯಿಲಿ ಕ್ಯಾಮ್ರಾ ಇಟ್ಕೊಳಕ್ಕೆ ಕರಿತಿದ್ದೀನಿ ಫ್ರೆಂಡ್ಸ್. ಅವಳು ಅಲ್ಲಿ ಹೋಗಿದ್ದಾಳೆ. ಗೈಸ್ ವ್ಯೂಸ್ ಹೋಗ್ತಿದೆ, ಲೈಕ್ ಬರ್ತಿದೆ, ಲೈಕ್ ಮಾಡಿ ಗೈಸ್, ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಗಿವ್ ಅವೇ ಕೊಟ್ಟಿದ್ದೆ, ಗಿವ್ ಅವೇಲಿ ಯಾರು ಏನು ರೆಸ್ಪಾನ್ಸೇ ಮಾಡ್ತಿಲ್ಲ ಕ್ಲೀನಾಗಿ, ಹಾಗಾಗಿ ಆ ಗಿವ್ ಅವೇನ ಡ್ರಾಪ್ ಮಾಡ್ತಿದ್ದೀನಿ. ಇನ್ನೊಂದು ಸರಿ ಗಿವ್ ಅವೇನ ನಾನು ಹೇಳ್ತೀನಿ ಯಾವುದು ಅಂತ. ಸ್ವಲ್ಪ ಅಮೌಂಟ್ ಜಾಸ್ತಿನೇ ಇಡ್ತೀನಿ. ಗಿವ್ ಅವೇ ನೋಡೋಣ, ಇನ್ನೊಂದು 2-3 daysಲ್ಲಿ ನಾನು ನಿಮ್ಗೆ ತಿಳಿಸ್ತೀನಿ. ಇಲ್ಲ ಅದರಲ್ಲೇ ಅದು ಆಲ್ಮೋಸ್ಟ್ ಬೇಗ ಆಯಿತು ಅಂದರೆ ಬೇಗನೆ ತಿಳಿಸ್ತೀನಿ ಅಂತ ನಿಮಗೆ. ಇವಾಗ ನಮ್ಮ ಫ್ರೆಂಡ್ ಕೊಟ್ಟಿದ್ದಾನಲ್ಲ, ಇದ್ರ ಬಗ್ಗೆ ನಾನು ನಿಮ್ಗೆ ತಿಳಿಸ್ತೀನಿ ಬನ್ನಿ. ಹೇಗೆ ವರ್ಕ್ ಮಾಡೋದು ಇದನ್ನು, ಮತ್ತು ಹೇಗೆ ವರ್ಕ್ ಮಾಡುತ್ತೆ ಇದು ಅಂತ ತಿಳಿಸ್ತೀನಿ ಬನ್ನಿ. ಕ್ಯಾಮ್ರಾ ಇಟ್ಕೋ, ಈ ಕಡೆ ಬಾ ಗೈಸ್. ನೋಡಿ, ಇದು ಈ ಥರ ಇದೆಯಲ್ಲ, ಫುಲ್ ಈ ಥರ ಮೇಲ್ಗಡೆ ಹೋಗುತ್ತೆ. ಈ ಥರ ಎಕ್ಸ್ಪ್ಯಾಂಡ್ ಮಾಡಿದ್ರೆ ಎಕ್ಸ್ಪ್ಯಾಂಡ್ ಆಗುತ್ತೆ ಇದು. ಮತ್ತು ಇಲ್ಲಿ ನಾವು ಇಲ್ಲಿ ಫೋನನ್ನು ಈಸಿಯಾಗಿ ಕೂರಿಸ್ಬೋದು. ಮತ್ತು ಇದು ಟರ್ನ್ ಆಗುತ್ತೆ ಗೈಸ್. ಇದು ಈ ಥರ ಟರ್ನ್ ಆಗುತ್ತೆ, ನಮಗೆ ಹೇಗೆ ಬೇಕೋ ಅವಾಗ ಇಟ್ಕೋಬೋದು. ನೋಡಿ, ಈ ಥರ ಟರ್ನ್ ಆಗುತ್ತೆ. ಬಟ್ ಇದು ಈ ಥರ ಎಕ್ಸ್ಪ್ಯಾಂಡ್ ಆಗೋದು ಮೇಲ್ಗಡೆ ಇದ್ದರೆ ಬೆಸ್ಟ್ ಅಂತ ನನ್ನ ಇದು. ಮತ್ತು ಒಳಗಡೆ ಈ ಥರ ಇದು ಬ್ಲೂಟೂತಿಂದ ಕನೆಕ್ಟ್ ಮಾಡ್ಕೊಳ್ಳೋದು ಗೈಸ್. ಇವಾಗ ಆನ್ ಮಾಡ್ತೀನಿ ನೋಡಿ. ಗೈಸ್, ಆನ್ ಆದಾಗ ಈ ಥರ ಬ್ಲಿಂಕ್ ಆಗುತ್ತೆ ಲೈಟು, ಬ್ಲೂ ಕಲರು. ಇವಾಗ ಆನ್ ಆಗಿದೆ ಅಂತ ಮತ್ತೆ ಪ್ರೆಸ್ ಮಾಡಿ ಇಟ್ಕೊಂಡ್ರೆ ಆಫ್ ಆಗುತ್ತೆ. ಆಫ್ ಆಯ್ತು ನೋಡಿ ಗೈಸ್, ಇಷ್ಟೇ. ಅದು ಬ್ಲೂಟೂತ್ ಆನ್ ಮಾಡಿದಾಗ ನಿಮ್ಮ ಫೋನಲ್ಲಿ ಸೆಲ್ಫಿ ಅಂತ ಬರುತ್ತೆ, ಅದನ್ನ ಕನೆಕ್ಟ್ ಮಾಡ್ಕೊಂಡು ನಾವಿಲ್ಲಿ ಬಟನ್ ಇದು ಮಿಡಲಲ್ಲಿರೋ ಇದು ಕ್ಯಾಮ್ರಾದು ಬಟನ್ ಪ್ರೆಸ್ ಮಾಡಿದ್ರೆ ನಮ್ಗೆ ಇಲ್ಲಿ ವೀಡಿಯೋಗೆ ಇಟ್ಕೊಂಡು ಇಲ್ಲಿ ಪ್ರೆಸ್ ಮಾಡಿದ್ರೆ ವೀಡಿಯೋ ಶೂಟ್ ಆಗಿ ಸ್ಟಾರ್ಟ್ ಆಗ್ತದೆ. ಮತ್ತು
ನೆಕ್ಸ್ಟು ಇಲ್ಲಿ ಫೋಟೋಕ್ಕೆ ಏನಾದರೂ ಇಟ್ಕೊಂಡು ಇಲ್ಲಿ ಕ್ಲಿಕ್ ಮಾಡಿದ್ರೆ ಫೋಟೋ ತಗೊಳುತ್ತೆ. ವಿತಿನ್ ಸೆಕೆಂಡ್ಸಲ್ಲೇ ತಗೊಳುತ್ತೆ. ಚೆನ್ನಾಗಿದೆ, ನಮ್ಮ ಫ್ರೆಂಡ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು. ಈ ವಿಡಿಯೋದಿಂದ ಅವ್ನಿಗೆ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ಇದರಲ್ಲಿ ಸ್ಟ್ಯಾಂಡು ಇದೆ ಗೈಸ್, ತೋರಿಸ್ತೀನಿ. ಈ ಥರ ಫುಲ್ಲು ಎಕ್ಸ್ಪ್ಯಾಂಡ್ ಮಾಡ್ಕೊಂಡು ಈ ಥರ ಸ್ಟ್ಯಾಂಡಲ್ಲಿ ಇಟ್ಕೋಬೋದು. ನಿಮ್ಗೆ ಯಾರು ಸಪೋರ್ಟ್ ಕೊಡಲಿಲ್ಲ ಅಂದರೆ ಇದು ನಂಗೆ ತುಂಬ ಹೆಲ್ಪ್ ಆಗುತ್ತೆ. ನೋಡಿ ಗೈಸ್, ಇಟ್ಟಿದ್ದೀನಿ. ಈ ಥರ ಸ್ಟ್ಯಾಂಡಲ್ಲಿ ನಿಲ್ಲಿಸ್ಕೋಬೋದು ಇದನ್ನು. ಇದರಿಂದ ತುಂಬ ಹೆಲ್ಪ್ ಆಗುತ್ತೆ ಗೈಸ್. ಯಾಕಂದರೆ ನನಗೆ ಕ್ಯಾಮ್ರಾ ಇಟ್ಕೊಳ್ಳೋಕ್ಕೆ ಯಾರೂ ಇರ್ತಿರ್ಲಿಲ್ಲ. ಫ್ರೆಂಡ್ ಅವನೇ ನಾನೇನು ಅವನಿಗೆ ಕೇಳಿರಲಿಲ್ಲ, ಪಾಪ ಅವನೇ ತಂದು ಕೊಟ್ಟ ನನಗೆ. ಈ ವಿಡಿಯೋದಿಂದ ನಾನು ಅವನಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಅವ್ನು ಬಂದು ಹೇಳ್ದ, ನಾನಾದರೂ ನಂಗೆ ಅವ್ನ ಅಣ್ಣ ಅಂತ ಕರೀತಾನೆ, ನಾನು ಅವನ್ನ ಫ್ರೆಂಡ್ ಥರ ಟ್ರೀಟ್ ಮಾಡ್ತೀನಿ. ಯಾಕೆಂದರೆ ನನಗಿನ್ನ ಚಿಕ್ಕವನು ಅವನು, ನನ್ನ ತಂಗಿಗಿನ್ನ ಚಿಕ್ಕವನು. ಬಟ್ ನಾನು ಅವನ್ನ ಫ್ರೆಂಡ್ ಥರನೇ ಟ್ರೀಟ್ ಮಾಡ್ತೀನಿ. ಅವನ್ನೆಲ್ಲ ಅಣ್ಣ ಅಂತ ಕರೀತಾನೆ ನನ್ನ. ನಿಮ್ಮ ಪ್ರೀತಿ ಹೀಗೆ ಇರಲಿ ಅಂತ ನಾನು ಯಾವತ್ತೂ ಕೇಳ್ಕೊತೀನಿ. ನೆಕ್ಸ್ಟು ಇದನ್ನು ಅವ್ನು ಹೇಳ್ದ, ಅಣ್ಣ ನಾನು ಇದರಲ್ಲಿ ಏನೂ ಯೂಸ್ ಮಾಡಲ್ಲ, ನಾನು ಫಸ್ಟಲ್ಲಿ ಹೋಟೆಲಲ್ಲಿ ಇದ್ದಾಗ ಯೂಸ್ ಮಾಡ್ತಿದ್ದೆ, ಮತ್ತು ನಾನೇನು ಯೂಸ್ ಮಾಡಲ್ಲ, ನೀನೇ ಇಟ್ಕೊಯಿದ್ದೀನಿ ಅಂತ ನನಗೆ ಇದನ್ನ ಕೊಟ್ಟೋಗಿದ್ದಾನೆ. ಇನ್ನೊಂದು ಸರಿ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಹೀಗೆ ನಿಮ್ಮ ಪ್ರೀತಿ ಹೀಗೆ ಇತ್ತು ಅಂದರೆ ನಾನು ನಿಜವಾಗ್ಲೂ ನಿಮ್ಮನ್ನು ಎಂಟರ್ಟೈನ್ ಮಾಡ್ತೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ವ್ಯೂಸ್ ಹೋಗ್ತೈತೆ ಬಟ್ ಲೈಕ್ ಬರ್ತಿಲ್ಲ. ಕಾಮೆಂಟ್ ಮಾಡಿ, ಏನೇ ನಿಮಗೆ ಇಲ್ಲಿ ನಾನೇನೋ ಒಂದು ಈ ವಿಡಿಯೋದಲ್ಲಿ ಏನೇ ತಪ್ಪು ಮಾಡಿದ್ರು ಅದನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಾನೇನು ತಪ್ಪು ತಿಳ್ಕೊಳ್ಳಲ್ಲ, ಅದು ನಾನು ಸರಿಪಡಿಸ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಬಟ್ ಕಮೆಂಟ್ ಮಾಡಿ, ಲೈಕ್ ಕೊಡಿ, ಹೀಗೆ ಸಪೋರ್ಟ್ ಮಾಡಿ ಗೈಸ್. ನೋಡಿ ಇನ್ಮೇಲೆ ಇದರಲ್ಲೇ ನಾನು ಶೂಟ್ ಮಾಡ್ತೀನಿ. ನಿಮ್ಮ ಪ್ರೀತಿ ಹೀಗೆ ಇತ್ತು ಅಂದರೆ ಇನ್ನೂ ಹೆಚ್ಚಿಗೆ ಇದರಲ್ಲಿ ಬೆಳಿತೀನಿ ಅನ್ನೋದು ನನ್ನ ಆಸೆ. ಬಟ್ ನೀವು ಬೆಳೆಸೋದು ನಿಮ್ಮ ಕೈಲಿರೋದು, ಬೆಳೆಸಲೇಬೇಕು ಅಂತ ನಾನು ನಿಮಗೆ ಕೇಳ್ಕೊತೀನಿ. ಇದು ಒಂದು ಪ್ರತಿಭೆನ ಹೊರಗೆ ತರ್ತಿದ್ದೀನಿ. ಏನೋ ನಿಮ್ಮ ಇಷ್ಟ, ನೀವು ಸಪೋರ್ಟ್ ಮಾಡಿ ಗೈಸ್. ಇನ್ಮೇಲೆ ಇದರಲ್ಲೇ ಶೂಟ್ ಮಾಡ್ತೀನಿ. ನೋಡೋಣ, ಒಂದು ಸರಿ ನಿಮಗೆ ಹಾಕಿ ತೋರಿಸ್ತೀನಿ ಇದರಲ್ಲಿ ಯಾವ ಥರ ಇಟ್ಕೊಳ್ಳೋದು, ಹೆಂಗೆ ಏನು ಅಂತ ಗೈಸ್ ತೋರಿಸ್ತೀನಿ. ನೋಡಿ ಇವಾಗ ಇದನ್ನು ಈ ಥರ ಎಕ್ಸ್ಪೆಂಡ್ ಆಗುತ್ತೆ. ಇಲ್ಲಿ ನೋಡಿ, ಇದರ ಎಕ್ಸ್ಪೆಂಡ್ ಆಗುತ್ತೆ. ಫಸ್ಟು ಎಕ್ಸ್ಪೆಂಡ್ ಆಗುತ್ತಲ್ಲ, ಅಲ್ಲಿಗೆ ಎಕ್ಸ್ಪೆಂಡ್ ಮಾಡ್ಕೊಂಡು ನೆಕ್ಸ್ಟು ಈ ಥರ ಪ್ರೆಸ್ ಮಾಡಿ ಕೂರಿಸಿ, ನೆಕ್ಸ್ಟು ಇಲ್ಲಿ ಬ್ಲೂಟೂತ್ನ ಆನ್ ಮಾಡ್ಕೋಬೇಕು. ನೋಡಿ ಗೈಸ್, ಬ್ಲೂಟೂತ್ ಆನ್ ಆಯಿತು. ಇಲ್ಲಿ ಬ್ಲೂಟೂತ್ನ ಕನೆಕ್ಟ್ ಮಾಡಬೇಕು ಇವಾಗ. ಲೋಡ್ ಆಗ್ತಿದೆ ಗೈಸ್ ಅದು. ಇಲ್ಲಿ ನೋಡಿ ಗೈಸ್, ಸೆಲ್ಫಿ ಅಂತ ಬಂತು. ಇವಾಗ ಪೇರ್ ಕೊಟ್ಟೆ, ಕನೆಕ್ಟ್ ಆಯಿತು ಗೈಸ್. ನೋಡಿ ತೋರಿಸ್ತೀನಿ. ಇವಾಗ ಕ್ಯಾಮ್ರಾ ಓಪನ್ ಮಾಡ್ಕೊಂಡೆ. ಈ ಥರ ನಮ್ಗೆ ಎಲ್ಲಿಗೆ ಬೇಕೋ ಅಲ್ಲಿಗೆ ಇಟ್ಕೋಬೋದು. ಈ ಥರ ನಂಗೆ ಇಷ್ಟೇ ಸಾಕು, ಇಷ್ಟಕ್ಕೆ ಇಟ್ಕೊತೀನಿ ನಾನು. ಇವಾಗ ನೋಡಿ ಫೋಟೋಕ್ಕೆ ಇಕ್ಕಿದ್ದೀನಿ. ಇವಾಗ ಜಸ್ಟ್ ಇದನ್ನ ಕ್ಲಿಕ್ ಮಾಡಿದ್ರೆ ಫೋಟೋ ತಗೊಂತು. ನೆಕ್ಸ್ಟು ವೀಡಿಯೋಕ್ಕೆ ಇಕ್ಕಿದ್ರೆ ವೀಡಿಯೋ ಆಗೋಕ್ಕೆ ಸ್ಟಾರ್ಟ್ ಆಯಿತು. ನೋಡಿ ಗೈಸ್, ಎಷ್ಟು ಚೆನ್ನಾಗಿದೆ, ನನಗಂತೂ ತುಂಬ ಇಷ್ಟ ಆಯ್ತಿದ್ದು. ಇನ್ಮೇಲೆ ಇದರಲ್ಲಿ ಶೂಟ್ ಮಾಡ್ತೀನಿ. ಹೀಗೆ ಸಪೋರ್ಟ್ ಮಾಡಿ ಗೈಸ್, ಪ್ಲೀಸ್ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ. ಏನೇ ಪ್ರಾಬ್ಲಮ್ ಏನೇ ಆದರೂ, ನಾನು ಏನೇ ತಪ್ಪು ಮಾಡಿದ್ರು ಈ ವಿಡಿಯೋದಲ್ಲಿ ಮಾತಾಡೋದ್ರಲ್ಲಾಗಿರ್ಬೋದು, ವಿಡಿಯೋ ಕ್ಯಾಮ್ರಾ ಹಿಡ್ಕೊಳೋದ್ರಲ್ಲಾಗಿರ್ಬೋದು, ಏನೇ ತಪ್ಪಿದ್ರು ಈ ವಿಡಿಯೋದಲ್ಲಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಮತ್ತು ನನ್ನ ಇನ್ಸ್ಟಾಗ್ರಾಮ್ ಇದೆ, ಇನ್ಸ್ಟಾಗ್ರಾಮ್ ಅಕೌಂಟ್ನು ಫಾಲೋ ಮಾಡಿ. ಅದು ಸೇಮ್ ಸಂಜು ಕನ್ನಡಿಗ ಅಂತಂದೇ ಇದೆ, ಅದನ್ನು ಅದನ್ನು ಫಾಲೋ ಮಾಡಿ. ಮತ್ತು ಅದರಲ್ಲಿ ತುಂಬ ಕಾಮಿಡಿ ವೀಡಿಯೋಸ್ ಎಲ್ಲ ಹಾಕ್ತಿದ್ದೀನಿ, ಸ್ವಲ್ಪ ಎಂಟರ್ಟೈನ್ಮೆಂಟ್ ಕೊಡೋಣ ಅಂತ. ಕೆಲವೊಬ್ರು ಮಾತಾಡ್ತಿದ್ದಾರೆ ಹೊರಗಡೆ, ಏನೋ ಅವ್ರ ಮನೇಲಿ ಮಾಡೋಕ್ಕೆ ಕೆಲಸ ಇದೆಯಲ್ಲ ಅಂತ. ನನ್ನ ಕೆಲಸ ಇಲ್ಲ, ಅದಕ್ಕೋಸ್ಕರ ಇದನ್ನ ಆಯ್ಕೆ ಮಾಡ್ಕೊಂಡಿರೋದು. ನಾನು ಇದನ್ನೇ ಚೂಸ್ ಮಾಡಿ. ನಾನು ಮೊದಲು ಒಂದು 4 years ಹಿಂದ್ಗಡೆ ಮೊದಲು ಸ್ಟಾರ್ಟ್ ಮಾಡಿದ್ದೆ ನಾನು ರೀಲ್ಸ್ ಮಾಡೋಕ್ಕೆ. ಅವಾಗ ತುಂಬ ರೆಸ್ಪಾನ್ಸ್ ಬರ್ತಿತ್ತು, ಚೆನ್ನಾಗಿ ಬರ್ತೈತೆ, ಹೀಗೆ ಮಾಡು ಅಂತ. ಬಟ್ ನಾನು ಸ್ವಲ್ಪ ಸ್ಟಡಿ ಬಗ್ಗೆ ಇಂಟ್ರೆಸ್ಟ್ ತೋರಿಸಿದೆ, ಹಾಗಾಗಿ ನಾನು ಡ್ರಾಪ್ ಮಾಡಿಬಿಟ್ಟಿದ್ದೆ ಇದನ್ನು, ಸೋಷಿಯಲ್ ಮೀಡಿಯಾನ. ಮತ್ತೆ ಕಮ್ ಬ್ಯಾಕ್ ಮಾಡ್ತಿದ್ದೀನಿ. ನೀವು ಸಪೋರ್ಟ್ ಮಾಡಿದ್ರೆ ನಾನು ನಿಜವಾಗ್ಲೂ ನಿಮಗೆ ಎಂಟರ್ಟೈನ್ಮೆಂಟ್ ಕೊಡೋಕ್ಕೆ ಇಷ್ಟಪಡ್ತೀನಿ, ಟ್ರೈ ಮಾಡೇ ಮಾಡ್ತೀನಿ. ಹೀಗೆ ಸಪೋರ್ಟ್ ಮಾಡಿ ಗೈಸ್. ಇನ್ಮೇಲೆ ಇದರಲ್ಲೇ ಶೂಟ್ ಮಾಡೋಕ್ಕೆ ಇಷ್ಟಪಡ್ತೀನಿ ಗೈಸ್. ನಿಮ್ಮನ್ನು ಹೀಗೆ ಎಂಟರ್ಟೈನ್ ಮಾಡ್ತೀನಿ. ನೋಡಿ ಇದರಲ್ಲಿ ಹಾಕಿ ತೋರಿಸ್ತೀನಿ ಒಂದು ಸಾರಿ. ಇದಕ್ಕೆ ನಮ್ಮ ತಂಗಿಯ ಇದು ಫೋನ್ ಕನೆಕ್ಟ್ ಆಗಿದೆ ಗೈಸ್. ಇವಾಗ ಅದನ್ನ ಡಿಸ್ಕನೆಕ್ಟ್ ಮಾಡಿ ನಾನು ನನ್ನ ಫೋನ್ಗೆ ಕನೆಕ್ಟ್ ಮಾಡ್ಕೊತೀನಿ. ರಕ್ಷಿತಾ, ನಿನ್ನ ಫೋನಿಗೆ ಕನೆಕ್ಟ್ ಆಗಿರೋ ತೆಗಿ, ಅದನ್ನು ಬ್ಲೂಟೂತ್ ಆಫ್ ಮಾಡು ಗೈಸ್. ನೋಡ್ತಿದ್ದೀರಾ, ಕಾಣಿಸುತ್ತೆ ಅಂತ ಅನಿಸುತ್ತೆ. ವಿಡಿಯೋ ಶೂಟ್ ಆಗ್ತಿದೆಯೋ ಇಲ್ವೋ ಗೊತ್ತಿಲ್ಲ, ಆಗ್ತಿರ್ಬೋದು ಆಲ್ಮೋಸ್ಟು.
ಇವಾಗ ಡಿಸ್ಕನೆಕ್ಟ್ ಆಯಿತು, ಯಾಕೋ ಬ್ಲೂಟೂತ್ ಇವಾಗ ಆನ್ ಆಯಿತು ಗೈಸ್. ನನ್ನ ಫೋನಲ್ಲಿ ಸೆಲ್ಫಿ ಕನೆಕ್ಟೆಡ್, ಆಲ್ರೆಡಿ ಕನೆಕ್ಟ್ ಆಗಿಬಿಡ್ತು ನೋಡಿ ಗೈಸ್. ಈ ಥರ ಕಾಣಿಸುತ್ತೆ. ತುಂಬ ಥ್ಯಾಂಕ್ಸ್, ಇನ್ನೊಂದು ಸರಿ ಥ್ಯಾಂಕ್ಸ್ ಹೇಳ್ತೀನಿ. ಪ್ಲೀಸ್ ಗಾಯ್ಸ್ ಸಬ್ಸ್ಕ್ರೈಬ್ ಆಗಿ ಗಾಯ್ಸ್. ನಾನು ನಿಮ್ಮಲ್ಲಿ ಕೇಳ್ಕೊಳ್ಳೋದಿಷ್ಟೇ, ಗಿವ್ ಅವೇ ಕೊಡ್ತಿದ್ದೀನಿ. ಈ ಗಿವ್ ಅವೇಲಿ 200 ರೂಪೀಸ್ ಕೊಟ್ಟಿರೋದು ನನಗೆ ಯಾಕೋ ನನಗೆ ಒಂಥರ ಅನ್ನಿಸ್ತು ಫಸ್ಟ್ ಕೊಡುವಾಗ. ಇನ್ನೊಂದು ಸರಿ ಇನ್ನೊಂದು 2 ಡೇಸ್ ಬಿಟ್ಟು ಸ್ವಲ್ಪ ಜಾಸ್ತಿ ಅಮೌಂಟ್ ಇಟ್ಬಿಟ್ಟು ಗಿವ್ ಅವೇನ ಕೊಡೋಣ ಅಂತಿದ್ದೀನಿ. ನಿಮ್ಮ ಪ್ರೀತಿ ಹೀಗೆ ಇತ್ತು ಅಂತಂದರೆ ನಾನು ಇನ್ನೂ ಜಾಸ್ತಿ ಎಂಟರ್ಟೈನ್ಮೆಂಟ್ ಮಾಡ್ತೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಆಮೇಲೆ ನನಗೆ 2 ಡೇಸು ವೀಡಿಯೋ ಶೂಟ್ ಮಾಡೋಕ್ಕಾಗಲಿಲ್ಲ, ರೀಲ್ಸ್ ಶೂಟ್ ಮಾಡೋಕ್ಕಾಗಲಿಲ್ಲ. ತುಂಬ ಬಿಸಿಲು, ಇವಾಗ ನೆರಳಲ್ಲಿರೋದಕ್ಕೋಸ್ಕರ ನಾನು ಇವಾಗ ವೀಡಿಯೋ ಮಾಡೋಕ್ಕೆ ಸಾಧ್ಯ ಆಗ್ತಿದೆ. ಬಟ್ ಇವಾಗ ಜಾಸ್ತಿ ಕಾಂಪೌಂಡಿಂದ ಹೊರಗಡೆ ಹೋದರೆ ನನಗೆ ಕಣ್ಣು ಬಿಡೋಕ್ಕಾಗಲ್ಲ ಗೈಸ್. ಆದರೂ ನಿಮಗೆ ಎಂಟರ್ಟೈನ್ಮೆಂಟ್ ಕೊಡೋಕ್ಕೆ ಇಷ್ಟಪಡ್ತೀನಿ ನಾನು. ಬಟ್ ಹೊರಗಡೆ ಹೋದರೆ ಇವಾಗ ಕಣ್ಣು ತುಂಬ ನೀರು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅದೇನೋ ಗರಿ ಹೊಡೆದ್ಬಿಟ್ಟು ಫುಲ್ ಒಳಗಡೆ ಕಣ್ಣು ಗುಡ್ಡೆ ಹತ್ರ ಒಂದು ಚಿಕ್ಕಕ್ಕೆ ಸ್ವಲ್ಪ ಗಾಯ ಆಗಿತ್ತಂತೆ. ಅದಕ್ಕೆ ಡ್ರಾಪ್ ಕೊಟ್ಟಿದ್ದಾರೆ ಮತ್ತು ಟ್ಯಾಬ್ಲೆಟ್ ಕೊಟ್ಟಿದ್ದಾರೆ. ಟ್ಯಾಬ್ಲೆಟ್ ತಿಂದಿದ್ದೀನಿ ಮತ್ತು ಡ್ರಾಪ್ ಹಾಕೊಂಡಿರೋದಕ್ಕೆ ಇವಾಗ ಸ್ವಲ್ಪ ಹುಷಾರಾಗಿಬಿಟ್ಟು ಇಷ್ಟೆಲ್ಲ ವೀಡಿಯೋ ಮಾಡೋಕ್ಕೆ ಸಾಧ್ಯ ಆಯಿತು. ಇಲ್ಲಾಂದರೆ ನಾನು ಇನ್ನೂ ಎಷ್ಟು ದಿನ ಆಗ್ತಿತ್ತೋ ಗೊತ್ತಿರಲಿಲ್ಲ. ಇವಾಗ ಆ ಕಾಂಪೌಂಡ್ ದಾಟ್ ಹೋದರೆ ನಂಗೆ ಕಣ್ಣೀರು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಗೈಸ್. ಅದು ಫುಲ್ ಕಣ್ಣು ಬಿಸಿಲಿಗೆ ಬಿಟ್ಬಿಟ್ರೆ ಒತ್ತುತ್ತೆ. ಹಾಗಾಗಿ ಸ್ವಲ್ಪ ರೆಸ್ಟ್ ತೊಗೊಳಕ್ಕೆ ಹೇಳಿದ್ದಾರೆ. ಆದರೂ ಬಟ್ 2 ಡೇಸ್ ಆಯಿತು ಯೂಟ್ಯೂಬಲ್ಲಿ ಲಾಗ್ ಅಪ್ಲೋಡ್ ಮಾಡಿಲ್ಲ, ಮತ್ತು ರೀಲ್ಸ್ ಇನ್ಸ್ಟಾಗ್ರಾಮ್ನಲ್ಲಿ ರೀಲ್ಸ್ ಅಪ್ಲೋಡ್ ಮಾಡಿಲ್ಲ, ಮತ್ತು ಯೂಟ್ಯೂಬಲ್ಲಿ ಶಾರ್ಟ್ಸ್ ಅಪ್ಲೋಡ್ ಮಾಡೋಕ್ಕಾಗಿಲ್ಲ. ಆಮೇಲೆ ಇವಾಗ ನೆನ್ನೆ ಮತ್ತೆ ಬಿಡಬಾರ್ದು ಅಂತ ಹೇಳ್ಬಿಟ್ಟು ಒಂದು ಶಾರ್ಟ್ ವಿಡಿಯೋ ಹಾಕಿದ್ದೀನಿ ಯೂಟ್ಯೂಬಲ್ಲಿ. ಪ್ಲೀಸ್ ಅದಕ್ಕೆ ಲೈಕ್ ಮಾಡಿ. ಅದಕ್ಕೇನು ವ್ಯೂಸೇ ಹೋಗಿಲ್ಲ. ಒಂದಿನ ಮಾಡೋದು ಬಿಟ್ಬಿಟ್ರೆ ನಮ್ಮನ್ನು ಮರ್ತೇ ಬಿಡ್ತೀರಾ ಗೈಸ್ ನೀವು. ಹಾಗಾಗಿ ಇನ್ಮೇಲೆ ಮರಿಬಾರ್ದು ಅಂತ ನಾನು ಹೇಳ್ಬಿಟ್ಟು ಈ ವ್ಲಾಗ್ಸ್ ಇನ್ಮೇಲೆ ಒಂದು ರೀಲ್ಸ್ ಆದರೂ ಡೈಲಿ 1 ರೀಲ್ಸ್ ಇಲ್ಲ 2 ರೀಲ್ಸ್ ಮತ್ತು ವ್ಲಾಗ್ ಹಾಕ್ತೀನಿ, ನಿಮ್ಮನ್ನು ಎಂಟರ್ಟೈನ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಮತ್ತು ಸಂಜೆ ನಾನು ಇವಾಗ ರೀಲ್ಸ್ ಶೂಟ್ ಮಾಡಲೇಬೇಕು. ಇವತ್ತು ಎಷ್ಟೊತ್ತಿದ್ರು ಇವತ್ತೇನಿಲ್ಲ ಅಂದರೂ ಒಂದು 8-10 ರೀಲ್ಸ್ ಶೂಟ್ ಮಾಡಲೇಬೇಕಂತ ಇವತ್ತು ನಮ್ಮ ತಂಗಿ ಮತ್ತು ನನ್ನ ಫ್ರೆಂಡ್ಸ್ ಎಲ್ಲ ಮಾತಾಡ್ಕೊಂಡಿದ್ದೀವಿ. ಮತ್ತು ಇನ್ನೊಂದು ಏನು ಅಂತ ಕೇಳ್ತಾ ಇದ್ದೀನಿ ಅಂದರೆ, ಯಾರಿಗಾದರೂ ಆ್ಯಕ್ಟಿಂಗ್ ಮೇಲೆ ಇಂಟ್ರೆಸ್ಟ್ ಇದ್ದರೆ ಮತ್ತು ರೀಲ್ಸ್ ನಾನು ಬೆಳಿಬೇಕು, ರೀಲ್ಸ್ ಮಾಡಬೇಕು ಅಂತ ಇದ್ದರೆ ನಾನು ಹುಡುಗರನ್ನ ಹುಡುಕ್ತಿದ್ದೀನಿ ರೀಲ್ಸ್ ಮಾಡೋಕ್ಕೆ. ಯಾರಾದರೂ ಇದ್ದರೆ ಬನ್ನಿ. ಮತ್ತು ನಿಮ್ಮ ಮನೇಲಿ ಕೆಲಸ ಇತ್ತು ಅಂತ ಹೇಳ್ಬಿಟ್ಟು ಕೆಲಸ ಬಿಟ್ಟು ಬರಬೇಕಂತ ಏನಿಲ್ಲ. ನೀವು ಯಾವಾಗ ಬಂದರೂ ನಾನು ಮಾಡೋಕ್ಕೆ ರೆಡಿನೇ. ಯಾಕಂತಂದರೆ ನನಗೋಸ್ಕರ ಟೈಮ್ ಕೊಡೋದು ಬೇಡ. ನಿಮ್ಗೆ ಟೈಮ್ ಇತ್ತು ಅಂದರೆ ನನ್ನ ಹತ್ರ ಬರ್ರಿ. ಯಾಕಂದರೆ ಹುಡುಗರು ಯಾರೂ ಸಿಗ್ತಾಯಿಲ್ಲ, ಅದಕ್ಕೋಸ್ಕರ ಈ ವಿಡಿಯೋ ಮೂಲಕ ತಿಳಿಸ್ತಿದ್ದೀನಿ. ಯಾರೇ ನೋಡ್ತಾ ಇದ್ರು ನಿಮಗೆ ಟೈಮ್ ಇತ್ತು ಅಂದರೆ ಅಕ್ಕಪಕ್ಕ ನಮ್ಮ ಆನವಟ್ಟಿ ಸುತ್ತಮುತ್ತ ಯಾರ್ಯಾರು ಇದ್ದಾರೋ ಯಾರೇ ಇದ್ದರೂ ಬನ್ನಿ. ಯಾಕಂದರೆ ನಾನು ಬೆಳಿತೀನಿ, ನನ್ನ ಜೊತೆ ಇನ್ನೊಬ್ರನ್ನ ಬೆಳೆಸೋಕ್ಕೆ ಇಷ್ಟಪಡ್ತೀನಿ. ಯಾವತ್ತೂ ನಾನು ಕಾಲು ಎಳೆಯೋಕ್ಕೆ ಇಷ್ಟಪಡಲ್ಲ. ನಮ್ಮ ಇಲ್ಲಿ ಸುತ್ತಮುತ್ತ 4-5 ಜನ ಒಂದಿಷ್ಟು ಜನ ಮಾತಾಡ್ತಿದ್ದಾರೆ ಅಂತ, ಇವನ ಕೈಲಿ ಏನಾಗುತ್ತೆ, ಇವನೇನು ಕೆಲಸ ಇಲ್ಲ ಅದಕ್ಕೋಸ್ಕರ ಇದನ್ನ ಮಾಡ್ಕೊಂಡಿದ್ದಾನೆ, ಹಂಗೆ ಹಿಂಗೆ ಹೇಳ್ತಿದ್ದಾರಂತೆ. ಇಲ್ಲ, ನಾನು ಕೆಲಸ ಇಲ್ಲದೆ ನಮ್ಮಪ್ಪ ಆ ಥರ ನೋಡ್ಕೊತಿದ್ದಾರೆ, ಕೆಲಸ ಇಲ್ದಂಗೆ ಹಾಗಾಗಿ ನಾನು ಇದನ್ನ ಚೂಸ್ ಮಾಡಿರೋದು. ನಿಮ್ಗೆ ಕೆಲಸ ಇತ್ತಾ ಮುಚ್ಕೊಂಡು ಆ ಕೆಲಸ ಮಾಡ್ತಿರ್ಬೇಕು. ನನಗೆ ಕೆಲಸ ಇಲ್ಲ, ಅದಕ್ಕೆ ಇದನ್ನ ಮಾಡ್ತಿದ್ದೀನಿ. ಬನ್ನಿ ಗೈಸ್. ನನ್ನ ಈ ವಿಡಿಯೋದಿಂದ ನಾನು ಏನೇ ತಪ್ಪು ಮಾತಾಡಿದ್ರು ಎಲ್ಲ ನನ್ನ ಕ್ಷಮಿಸ್ಬಿಡಿ. ನೆಕ್ಸ್ಟ್ ವಿಡಿಯೋ ಅಲ್ಲ, ಇವಾಗ ರೀಲ್ಸ್ ಶೂಟ್ ಮಾಡ್ತೀವಿ ಸಂಜೆ, ಅವಾಗ ಸಿಗ್ತೀನಿ ಗೈಸ್. ಮರಿಬೇಡಿ ಗೈಸ್, ಯಾವಾಗಲೂ ನನ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಮಲ್ಲಿ ಕೇಳ್ಕೊಳ್ಳೋದು ಒಂದೇ, ಒಂದು ಸಬ್ಸ್ಕ್ರೈಬು, ಒಂದು ಲೈಕು, ಒಂದು ಶೇರು. ಟೈಮ್ ಇತ್ತು ಅಂದರೆ ಫುಲ್ ವಿಡಿಯೋ ನೋಡಿ, ಯಾರು ಸ್ಕಿಪ್ ಮಾಡಬೇಡಿ. ಯಾಕಂದರೆ ಅಷ್ಟು ಮಾಹಿತಿನ ನಾನು ಕೊಡ್ತಿರ್ತೀನಿ. ಎಂದೂ ಮಿಸ್ ಮಾಡ್ಕೋಬೇಡಿ, ಮಾಡ್ಕೊಳ್ಳೋಕೆ ಹೋಗಬೇಡಿ. ಮತ್ತೆ ಸಂಜೆ ಸಿಗ್ತೀನಿ, ಬನ್ನಿ ಗೈಸ್. 5 minutes later. ಗುಡ್ ಈವ್ನಿಂಗ್ ಗೈಸ್. ಇವಾಗ ರೀಲ್ಸ್ ಮಾಡೋ ಟೈಮು. ಎಲ್ಲ ಇನ್ಸ್ಟ್ರೂಮೆಂಟ್ಸ್ನ ತಗೊಂಡು ಹೋಗೋಣ ಬನ್ನಿ. ಇವಾಗ ನನ್ನ ಫ್ರೆಂಡ್ ಕೊಟ್ಟಿರೋದೊಂದು ಇಲ್ಲೈತೆ. ಇದಕ್ಕೆ ಇವಾಗ ಏನಕ್ಕೆ ಇದರಲ್ಲಿ ಶೂಟ್ ಮಾಡ್ತಿಲ್ಲ ಅಂತ ಹೇಳಿದ್ರೆ, ಇವಾಗ ಅಲ್ಲಿ ಸ್ಟ್ಯಾಂಡ್ಗೆ ನಿಂತ್ಕೊಳ್ಳೋಕ್ಕೆ ಸಪೋರ್ಟ್ಗೆ ಅದು ಇಲ್ಲ, ಇಬ್ಬರೇ ಹೋಗ್ತಿರೋದು. ಅದಕ್ಕೋಸ್ಕರ ಇದೊಂದು ಮತ್ತು ಇನ್ನೊಂದು ನಮ್ಮದು ಹಳೇದೊಂದು ಸ್ಟ್ಯಾಂಡ್ ಇದೆ, ಅದೊಂದು ಸ್ಟ್ಯಾಂಡ್ ಬಾ. ಇದೊಂದು ಸ್ಟ್ಯಾಂಡ್ ತೊಗೋಬೇಕು ಗೈಸ್. ಇವಾಗ ಇದೊಂದು ಸ್ಟ್ಯಾಂಡ್ ಐತೆ, ಇದು ರಿಂಗ್ ಲೈಟ್ದು ಗೈಸ್. ಇದು ರಿಂಗ್ ಲೈಟು ಹಾಳಾಗಿರೋದಕ್ಕೆ ರಿಂಗ್ ಲೈಟ್ನ ತೆಗ್ದು ಎಸಾಕ್ಬಿಟ್ಟಿದ್ದೀನಿ ಅದನ್ನು. ಇದು ಇಲ್ಲಿದೆ, ಇದೊಂದು ಇದೆ ಗೈಸ್, ಮತ್ತು ಇದೊಂದಿದೆ ನನ್ನ ಫ್ರೆಂಡ್ ಕೊಟ್ಟಿರೋದು ಇದೊಂದು, ಮತ್ತು ಇದೊಂದು ಸ್ಟ್ಯಾಂಡ್ ಇದೆ. ಇದರಲ್ಲಿ ಇವಾಗ ರೀಲ್ಸ್ ಶೂಟ್ ಮಾಡಬೇಕು. ಇವಾಗ ಅಲ್ಲಿಗೆ ಹೋದಾಗ ಸಿಗ್ತೀನಿ ಗೈಸ್.
ಲೊಕೇಶನ್ಗೆ ಹೋದಾಗ. ಗೈಸ್ ಬಂದ್ವಿ ಇವಾಗ ಮನೆಗೆ. ಇವಾಗ ಶೂಟ್ ಮಾಡೋ ಟೈಮು. ಬನ್ನಿ ಬಾ ತಗೊಂಡು ಬಾ ಅದನ್ನು. ಇಲ್ಲೇ ಶೂಟ್ ಮಾಡೋದು ಗೈಸ್. ಇವಾಗ ಇದನ್ನ ಈ ಫೋನ್ನ ಈ ಸ್ಟ್ಯಾಂಡಲ್ಲಿ ಹಾಕಿ ನಿಲ್ಲಿಸ್ತೀನಿ ಗೈಸ್. ಇವಾಗ ಈ ಸ್ಟ್ಯಾಂಡಲ್ಲಿ ನಿಲ್ಲಿಸ್ತೀನಿ. ಲೈಟಿಂಗ್ ಸ್ವಲ್ಪ ಆನ್ ಮಾಡ್ಕೊಂಡು ಯಾಕೋ ಕೇಳಿಸ್ತಿರ್ಬೋದು ವಾಯ್ಸ್ ನಂದು. ಇವಾಗ ಇಲ್ಲೇ ಶೂಟ್ ಮಾಡೋದು. ಬನ್ನಿ ಗೈಸ್. ಇವಾಗ ಇಲ್ಲಿ ನಿಲ್ಲಿಸಿದ್ದೀವಲ್ಲ ಸ್ಟ್ಯಾಂಡ್, ನನ್ನ ಫ್ರೆಂಡ್ ಕೊಟ್ಟಿರೋದು. ಇದರಲ್ಲಿ ಲಾಗ್ ಮಾಡೋಕ್ಕೆ ನಿಲ್ಲಿಸ್ತೀನಿ. ಇದರಲ್ಲಿ ಲಾಗ್ ಮಾಡೋಕ್ಕೆ ಮತ್ತು ಇದರಲ್ಲಿ ನಾವು ವೀಡಿಯೋ ಶೂಟ್ ಮಾಡೋದು, ಅದು ರೀಲ್ಸ್ ಮಾಡೋಕ್ಕೆ ಇಟ್ಕೊಂಡಿದ್ದೀವಿ. ಇದನ್ನು ಈ ಲೊಕೇಶನ್ಗೆ ಕರೆಕ್ಟಾಗಿ ಇಟ್ಕೊಂಡಿದ್ದೀವಿ. ನೋಡ್ಬೇಕು ಇವಾಗ ಲೈಟಿಂಗ್ಸ್ ಎಲ್ಲ ಆನ್ ಮಾಡಿಬಿಟ್ಟು. ಗೈಸ್ ಇವಾಗ ಒಂದು ಇನ್ಸ್ಟ್ರೂಮೆಂಟ್ ಸಿಕ್ತು. ಇದರಲ್ಲೂ ನಾವು ಮಾಡೋದೈತೆ ರೀಲ್ಸು. ಲೈಟಿಂಗ್ಸ್ ಆನ್ ಮಾಡು. ಈ ಲೈಟ್ ಹಾಕು. ಇದು ಗೈಸ್ ನೋಡಿ ಹೇಗೆ ಕಾಣ್ತೈತೆ. ಇಲ್ಲೇ ಇವಾಗ ಶೂಟ್ ಮಾಡೋದು. ಇವಾಗ ಇದನ್ನ ಇಲ್ಲಿ ಹಾಕ್ತೀನಿ. ಇದರಲ್ಲಿ ಲಾಗ್ ಹಾಕುತ್ತೆ ಗೈಸ್. ಇದರಲ್ಲಿ ಲಾಗ್ದು ವೀಡಿಯೋ ಇದರಲ್ಲಿ ಶೂಟ್ ಆಗುತ್ತೆ ಮತ್ತು ಇದರಲ್ಲಿ ನಮ್ಮದು ರೀಲ್ಸ್ದು ಶೂಟ್ ಆಗುತ್ತೆ ಗೈಸ್. 5 minutes later. ಗೈಸ್ ರೀಲ್ಸ್ ಶೂಟ್ ಮಾಡಾಯಿತು. ಇವಾಗ ಮನೆ ಹೋಗ್ತಿದ್ದೀವಿ. ಇವತ್ತು ಸಂಜೆ ರೀಲ್ಸ್ ಅಪ್ಲೋಡ್ ಮಾಡ್ತೀವಿ. ನೋಡಿ ಹೇಗಿದೆ ಅಂತ ಲೈಕ್ ಮಾಡಿ. ಇನ್ಸ್ಟಾಗ್ರಾಮ್ ಸಂಜು ಕನ್ನಡಿಗ ಅಂತ ಇದೆ, ಹೋಗಿ ಫಾಲೋ ಮಾಡಿ ಗೈಸ್. ಇವಾಗ ಬನ್ನಿ ಮನೆ ಹೋಗೋಣ. ಹಾಂ ಏನು ಹೆಂಗೆ ತೋರಿಸ್ಬೇಕಾ? ಹೆಂಗೆ ಬಂದೈತೆ ಅಂತ ತೋರಿಸ್ಬೇಕಾ? ಹಾಂ ಅದು ಆಮೇಲೆ ಸಂಜೆ ತೋರಿಸೋಣ. ಅದು ಇನ್ನೂ ಎಡಿಟ್ ಮಾಡೋದೈತಿ. ಹಾಂ ಅವ್ರು ಇವಾಗಲೇ ತೋರಿಸಿ ಅಂತ ಇದ್ದಾರೆ ಗೈಸ್. ಅದು ಸಂಜೆ ಎಡಿಟ್ ಮಾಡಾದ್ಮೇಲೆ ತೋರಿಸ್ತೀನಿ ಅವ್ರಿಗೆ. ಸಂಜೆ ಹೆಂಗಿದ್ರು ನಮ್ಮ ಮನೆಗೆ ಬರ್ತಾರೆ, ಅವಾಗ ಅವ್ರಿಗೆ ತೋರಿಸ್ತೀನಿ. ಇವಾಗ ಮತ್ತು ಇವತ್ತು ಸಂಜೆ ಪೋಸ್ಟ್ ಮಾಡ್ತೀನಿ ನೋಡಿ ಗೈಸ್. ಬನ್ನಿ ಮನೆ ಹೋಗೋಣ. ನಾವೇನು ತುಂಬ ದೂರ ಬಂದಿರಲಿಲ್ಲ ಗೈಸ್. ಅದು ನಮ್ಮ ಮನೆ, ಇದು ಪಕ್ಕದ ಮನೆಗೆ ಬಂದಿದ್ವಿ ಶೂಟ್ ಮಾಡೋಕ್ಕೆ ಅಷ್ಟೇ. ತುಂಬ ದೂರ ಏನು ಹೋಗಿರಲಿಲ್ಲ. ಇಲ್ಲೇ ಶೂಟ್ ಮಾಡಾಯ್ತು. ಇವಾಗ ರೀಲ್ಸು ಎಡಿಟ್ ಮಾಡಬೇಕು. ಇವಾಗ ಎಡಿಟ್ ಮಾಡೋಕ್ಕೆ ಏನಿಲ್ಲ ಅಂದರೆ ಒಂದು 2 hours ತಗೊಳುತ್ತೆ. ಎಡಿಟ್ ಮಾಡಿಬಿಟ್ಟು ಅವ್ರಿಗೆ ಸ್ವಲ್ಪ ತೋರಿಸ್ಬೇಕಂತ, ಅದು ಹೆಂಗೆ ಬಂದಿದೆ ಅಂತ ಅವ್ರಿಗೆ ಅದನ್ನ ತೋರಿಸ್ಬೇಕು. ನಮ್ಮಮ್ಮ ತಲೆ ಬಾಚ್ಕೊತೈತೆ. ಇಷ್ಟೇ ಗೈಸ್ ಇವತ್ತಿನ ಲಾಗು. ಮತ್ತು ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ಇನ್ಮೇಲೆ ಡೈಲಿ ಲಾಗ್ ಬರುತ್ತೆ. ಇವಾಗ ಸ್ವಲ್ಪ ಬಿಸಿಲು ಕಡಿಮೆ ಆಗಿರೋದಕ್ಕೆ ನಾನು ಹೊರಗಡೆ ಬಂದಿರೋದು ಗೈಸ್. ಇಲ್ಲ ಬರ್ತಿರಲಿಲ್ಲ ಹೊರಗಡೆ. ಅದಕ್ಕೋಸ್ಕರನೇ ರೀಲ್ಸ್ ಶೂಟ್ ಮಾಡೋದು ಸಂಜೆ ಮೇಲೆ ಇಟ್ಕೊಂಡಿರೋದು ನಾನು. ತುಂಬ ಬಿಸಿಲಿತ್ತು ಅಂದಿದ್ರೆ ನಾನು ಹೊರಗಡೆ ಬರೋಕ್ಕಾಗ್ತಿರಲಿಲ್ಲ. ಫುಲ್ ಕಣ್ಣಲ್ಲೆಲ್ಲ ನೀರು ಬರ್ತಿತ್ತು. ಇವತ್ತಿನ ಲಾಗ್ ಇಷ್ಟೇ. ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊತೀನಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಜಾಸ್ತಿ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಆಗಿ. ನೆಕ್ಸ್ಟ್ ಲಾಗಲ್ಲಿ ಸಿಗ್ತೀನಿ. ಬಾಯ್, ಲವ್ ಯು ಆಲ್.